ಇವತ್ತು ಉಪವಾಸಕ್ಕಂತ ಹೇಳಿ ಸಾಬುದಾನ ಕಿಚಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಕನ್ನಡದಲ್ಲಂತೂ ಏನಂತ ಕರೀತಾರೆ, ಸಬ್ಬಕ್ಕಿ ಅಂತ ಕರೀತಾರೆ. ಸಬ್ಬಕ್ಕಿ ಉಪ್ಪಿಟ್ಟು ಅಂತ ಕರಿಬೋದು. ಇದು ಉಪವಾಸಕ್ಕೆ ಮಾಡ್ಕೊಳ್ಳೋಂಥದ್ದು. ಏನಾರ ಸ್ವಲ್ಪ ಉಪ್ಪು, ಎಣ್ಣೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜ ಪೌಡರು, ನಿಂಬೆಹಣ್ಣು ರಸ, ಸಬ್ಬಕ್ಕಿ ಇಷ್ಟು ಸ್ವಲ್ಪ ನೀರಲ್ಲಿ ಉಣಿಯಾಕ್ಬಿಟ್ಟು ಮಾಡಿರೋಂಥದ್ದು. ಇದು ಪ್ರಥಮ ಮಾಡಿದ್ದೀನಿ ನಾನು. ಫ್ರೆಂಡ್ ಮನೇಲಿ ಮಾಡೋದು ನೋಡಿದೆ, ಬಟ್ ನಾನಂತೂ ಸಬ್ಬಕ್ಕಿ ಅದು ಮಾಡಿರಲಿಲ್ಲ. ಒಂದು ಸತಿ ವಡೆ ಮಾಡಿದೆ. ಇವಾಗ ನಾನು ಉಪವಾಸ ಇದ್ನಲ್ಲ, ಗುರುವಾಸ ಉಪವಾಸ ಯಾವಾಗಲೂ ಖಾಲಿ ಹೊಟ್ಟೆಲೇ ಇರ್ತಿದ್ದೆ. ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಏನೂ ಕೂಡ ನಾನು ತಿಂತಿರಲಿಲ್ಲ. ಟೀ ಮತ್ತು ಅಥವಾ ಕಾಫಿ, ಹಾಲು ಈ ಥರ ಕುಡಿತಿದ್ದೆ. ಇವತ್ತು ಮಾತ್ರ 1 ಗಂಟೆ 10 ನಿಮಿಷ ಆಗೈತೆ. ಇವಾಗ ಇದನ್ನು ಮಾಡಿದ್ದೀನಿ. ಟೇಸ್ಟ್ ನೋಡೋಣ ಚೆನ್ನಾಗಿದ್ದ ಅಂತ. ಫಸ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಮತ್ತು ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದೀನಿ, ಟೇಸ್ಟ್ ನೋಡ್ತೀನಿ. ಸೂಪರಾಗದ. ಉಪವಾಸಕ್ಕೆ ನೀವು ಈ ಥರ ಮಾಡ್ಬೋದು. ರಾಘವೇಂದ್ರ ಸ್ವಾಮಿ ಉಪವಾಸ ಮಾಡೋರು, ಮತ್ತು ರಾಘವೇಂದ್ರ ಸ್ವಾಮಿಗೆ ಉಪವಾಸ ಏನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇರ್ತಾರೆ, ರಾತ್ರಿ ಖಾಲಿ ಹೊಟ್ಟೆಲಿ ಇರ್ತಾರೆ, ಮಧ್ಯಾಹ್ನ ಮಾತ್ರ ಊಟ ಮಾಡ್ತಾರೆ. ನಾನು ಸಾಯಿಬಾಬನ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ನಾನು ಫುಲ್ಲು ರಾತ್ರಿ ತನಕ ಉಪವಾಸ ಮಾಡ್ತಿದ್ದೆ. ಇವತ್ತು ನನಗೆ ಯಾಕೋ ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆಯಿತು. ಅದಕ್ಕೆ ಇವಾಗ ಮಾಡಿದ್ದೀನಿ. ಇವಾಗ ತಿನ್ನೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಡಿ, ಗಾಜು ಥರ ಇದೆ, ಒಂದಕ್ಕೊಂದು ಅಂಟೋದಿಲ್ಲ, ಆ ಥರ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಮೊದಲನೇ ಸರಿ ಮಾಡಿರೋದು. ಮಾಡೋ ವಿಧಾನ ನಿಮಗೆ ತೋರಿಸ್ಲಿಲ್ಲ, ಬಟ್ ಇವಾಗ ಫಸ್ಟ್ ಟೈಮ್ ಹೆಂಗೆ ಬರ್ತದೆ ಅಂತ ಮಾಡೋದು ನಿಮಗೆ ತೋರಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋದು ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಬಂದೈತೆ, ಒಂದಕ್ಕೊಂದು ಅಂಟಲ್ಲ, ಅಷ್ಟು ಚೆಂದ ಇದೆ. ಬಾಯ್ ಬಾಯ್.